ತಂಡವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅನುಭವಿತ ಆಟಗಾರರು ಜಾಸ್ತಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಕಳೆದ ಸೀಸನ್ ಬೆಂಗಳೂರು ಬುಲ್ಸ್‌ನ ನೋಡೋದಾದ್ರೆ, ಆ ಸಮಯದಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಹೆಸರುಗಳೇ ಕೇಳಿಬಂದಿದ್ದು. ಪರ್ದೀಪ್ ನರ್ವಾಲ್ ಆಗಿರ್ಬೋದು, ಇನ್ನಿತರ ಆಟಗಾರರು ಎಲ್ಲರೂ ಕೂಡ ಇದ್ರು. ಆದ್ರೂ ಕೂಡ ತಂಡ 12ನೇ ಸ್ಥಾನಕ್ಕೆ ಸೀಮಿತವಾಗಿ ಹೋಯ್ತು. ಏನ್ ಅನ್ಸುತ್ತೆ ಸರ್, ಈ ಅನುಭವಿ ಆಟಗಾರರು ಅಥವಾ ಯುವ ಆಟಗಾರರು ಇವಾಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ನೀವು, ಹೇಗೆ ಅನ್ಸುತ್ತೆ? ಸರ್, ಇವತ್ತಿನ ದಿನ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗ್ತಾ ಇರೋದು ಎಲ್ಲ ಸ್ಪೋರ್ಟ್ಸ್. ನಮ್ಮ ಕಬಡ್ಡಿ ಅಲ್ಲ, ಒಲಿಂಪಿಕ್ಸಲ್ಲಿ ನೋಡಿದ್ರೆ ಯೂನಿವರ್ಸಿಟಿ ಪ್ಲೇಯರ್ಸ್ಗಳು ಅಂದರೆ 19, 20, 23 ಏಜ್ ಒಳಗಡೆ ಇರೋರೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಮಾಡ್ತಾ ಇರೋದು. ಯುವಕರ ಕೈಲಿ ಆಗೋಂಥದ್ದು ಬೇರೆ ಯಾರ ಕೈಲೂ ಆಗೋಂಥ ಸಾಧ್ಯತೆಗಳಿಲ್ಲ. ಬೇರೆ ಯಾವುದೇ ಟೀಮ್ಸಲ್ಲಿ ನೋಡಿ, ಈಗ ನೀವು ಲಾಸ್ಟ್ ಸೀಸನಲ್ಲಿ ನೀವು ಒಂದೆರಡು ಟೀಮ್ ನೋಡ್ಬೋದು. ಅವರೆಲ್ಲ ಫೈನಲ್ ಆಡಿದಂಥ ಟೀಮ್ ಎಲ್ಲ ಯಂಗ್ಸ್ಟರ್ಸ್ಗಳೇ ಅಚೀವ್ಮೆಂಟ್ ಮಾಡ್ತಾ ಇರೋದು. 19 to 21, 22 ಏಜ್ ಅವ್ರಿಗೆ. ಓವರ್ ಏಜ್ ಅವರು ಮಾಡ್ತಾರೆ, ಟೀಮ್ ಚಾಂಪಿಯನ್ ಆಗುವಂಥ ರೀತಿಯಲ್ಲಿ ಅವ್ರದ್ದು ಇರೋದಿಲ್ಲ. ಅವ್ರದ್ದೇ ಆದಂಥ ಒಂದು ಸ್ಕೋರ್ ಆಗುತ್ತೆ ಮತ್ತು ಒಂದು ಆಡ್ತಾರೆ ಅಷ್ಟೇ. ಸೀನಿಯರ್ ಪ್ಲೇಯರ್ಸ್ಗಳು ಯಂಗ್ಸ್ಟರ್ಸ್ ಕೈಲಿ ಸಾಧ್ಯ ಇದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಂಗ್ಸ್ಟರ್ಸ್ಗೆ ಗಮನ ಕೊಡುವ ಅಂತ ನಾವು. ಓಕೆ, ಈಗ BC ರಮೇಶ್ ಅವರು ಅಂತ ಹೇಳಿದ್ರೆ ಒಬ್ಬ ಸಕ್ಸಸ್ಫುಲ್ ಕೋಚ್ ಅಂತ ಹೇಳಿ ಪ್ರೋ ಕಬಡ್ಡಿಯಲ್ಲಿ ಹೆಸರಾಗಿರುವಂಥದ್ದು. ಬೆಂಗಳೂರು ಬುಲ್ಸ್ ಆಗಿರ್ಬೋದು, ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ಹಾಗೆ ಪುಣೇರಿ ಪಲ್ಟನ್ ಆಗಿರ್ಬೋದು, ಎಲ್ಲ ತಂಡಗಳಲ್ಲೂ ಕೋಚ್ ಆಗಿ ಆಡಿಸಿ ಅಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಹಾಗೆ ಜೊತೆಗೆ ನಿಮ್ಮ ಇತಿಹಾಸವನ್ನು ನೋಡೋದಾದ್ರೂ ಕೂಡ ಭಾರತ ತಂಡವನ್ನು ಕೂಡ ಪ್ರತಿನಿಧಿಸಿ ಅಲ್ಲೂ ಕೂಡ ಭಾರತ ತಂಡಕ್ಕೆ ಪದಕವನ್ನು ಗೆಲ್ಲಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ. ಬೆಂಗಳೂರು ಬುಲ್ಸ್ಗೆ ಈ ಬಾರಿ ರಮೇಶ್ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಳೇದೊಂದು ತಂಡ ಕೂಡ ಈಗಾಗಲೇ ಬೆಂಗಳೂರು ಬುಲ್ಸ್ ಇದೆ. ಅದನ್ನ ಯಾವ ರೀತಿಯಾಗಿ ಅದೇ ತಂಡನ ಇಟ್ಕೊಂಡು ನೀವು ಮುಂದೆ ಹೋಗುವಂತ ಯೋಚನೆ ಇದೆಯಾ, ಅಥವಾ ಇನ್ನೂ ಒಂದಿಷ್ಟು ಜನರನ್ನ ಸೇರಿಸುವಂತಹ ಯೋಚನೆ ಇದೆಯಾ, ಹೇಗೆ? ಎಲ್ಲ ಥರನೂ ಅಂದರೆ ಹಳಬರು ನನಗೆ ಒಂದಿಬ್ಬರು ಬೇಕಾಗ್ಬೋದು. ಅದು ಬೇಕಾದರೆ ಯಾರು ಬೇಕಾಗ್ಬೋದು, ಟೀಮ್ ಗೇಮ್ ಆಡೋ ಅಂಥ ಆಟಗಾರರು ಯಾರಿದ್ದಾರೆ, ಯಾರನ್ನು ತಗೋಬೇಕು ಅದನ್ನೊಂದು ಯೋಚನೆ ಮಾಡ್ತಿದ್ದೇನೆ. ಅದ್ರ ಜೊತೆಯಲ್ಲಿ ಯಂಗ್ಸ್ಟರ್ಸ್ಗಳು ಈಗ NYP ಲಾಸ್ಟ್ ಇಯರ್ 2-3 ಜನ NYP ಮಾಡ್ಕೊಂಡಿದ್ದಾರೆ ಸೀಸನ್ 11 ಮತ್ತು ಸೀಸನ್ 12ಗೆ. ಅದರಲ್ಲಿ ಎಷ್ಟು 2-3 ಜನ ಹುಡುಗರಲ್ಲಿ ಏನು ಟ್ಯಾಲೆಂಟ್ ಇದೆ ಅವ್ರಿಗೆ ಇನ್ನೂ ಎಷ್ಟು ಕಲಿಸ್ಲಿಕ್ಕಾಗತ್ತೆ ಅದನ್ನು ನಾನು ಮಾಡಲೇಬೇಕು. ಅವ್ರನ್ನ ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. 2 ಸೀಸನ್ ಅವರು ಉಳಿತಾರೆ ಟೀಮ್ನಲ್ಲಿ. ಅದು ಎಷ್ಟವರೆಗೂ ನಾನು ಅವ್ರಿಗೆ ಪ್ರಯತ್ನ ಮಾಡಿ ಅವ್ರನ್ನ ಮೇಲಕ್ಕೆ ತರಬೇಕು, ಸ್ಕಿಲ್ ವೈಸ್ ಇಂಪ್ರೂವ್ಮೆಂಟ್ ಮಾಡಿ ಬೆಂಗಳೂರು ಬುಲ್ಸ್ಗೆ ಉಪಯೋಗ ಆಗೋ ರೀತಿಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅವ್ರನ್ನ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ಈಗ ಸ್ಕೌಟಿಂಗ್ ಮಾಡ್ತಾ ಇದ್ದೀವಿ. ಈ ಒಂದು ಸ್ಯಾಟರ್ಡೆ ಸಂಡೇ ನಾವು ಒಂದು ಟ್ರಯಲ್ ಇಟ್ಕೊಂಡಿದ್ದೀವಿ ಕಂಠೀರವ ಇಂಡೋರ್ ಸ್ಟೇಡಿಯಂನಲ್ಲಿ. ನಮ್ಮ ಕಬಡ್ಡಿದೇ ಆದಂಥ ಒಂದು ಗ್ರೌಂಡ್ ಇದೆ ಅಲ್ಲಿ. ಸೌತ್ ಇಂಡಿಯಾ ಫುಲ್ಲು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಪ್ ಟು ಮಹಾರಾಷ್ಟ್ರ. ಆಮೇಲೆ ನಾರ್ತ್ ಕಡೆನೂ ಬೆಸ್ಟ್ ಪ್ಲೇಯರ್ಸ್ಗಳು ಯಾರು ಇದ್ರೆ ಕಳಿಸ್ಕೊಡಿ ಅಂತ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅದ್ರಲ್ಲಿ ಬರುವಂಥ ಹುಡುಗರನ್ನ ನಾವು ಟ್ರೈನ್ ಅಪ್ ಅಂದ್ರೆ ಇವಾಗ ಸಾಟರ್ಡೆ ಸಂಡೇ ನಡೆಯೋದಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಬಹುದು. ಅದರಲ್ಲಿ ಎಲ್ಲರೂ ಬರ್ಬೋದು. ಪ್ರತಿಭಾನ್ವಿತರು ಬಂದು ತುಂಬಾ ಜನ ಎಲ್ಲರೂ ಆಸೆ ಪಟ್ಟು ಬಂದ್ಬಿಡ್ತಾರೆ. ಬಟ್ ಅಷ್ಟೊಂದು ಜನ ಆಸೆ ಪಟ್ಟು ಬಂದರೆ ನಮಗೇನಂದರೆ ಪೊಟೆನ್ಷಿಯಲ್ ಇರೋವಂಥ ಪ್ಲೇಯರ್ ನಮಗೆ ಬೇಕು. ಅಂದ್ರೆ ಈಗ ಸಾಮಾನ್ಯ ಈ ರೀತಿಯಾಗಿ ಏನೋ ಒಂದು ನಡೀತಾ ಇದೆ ಅಂತಂದಾಗ ಅಲ್ಲಿ ಬಂದು ಸೇರ್ಕೊಳ್ಬೇಕಾದಂಥ ಸಮಯದಲ್ಲಿ ಆಟಗಾರರಿಗೆ ಇವಾಗ ಕರ್ನಾಟಕದಲ್ಲಿ ಮೂಲೆಯಿಂದ ಕೂಡ ಇರ್ತಾರೆ, ತುಂಬಾ ಪ್ರತಿಭಾನ್ವಿತರಿರ್ತಾರೆ. ಆದರೆ ಇವ್ರನ್ನೆಲ್ಲ ಅಪ್ರೋಚ್ ಮಾಡೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಎಲ್ರಿಗೂ. ಹೇಗೆ ಅಪ್ರೋಚ್ ಮಾಡೋದು ಅಥವಾ ಪ್ರೋ ಕಬಡ್ಡಿಗೆ ನಾವು ಸೆಲೆಕ್ಟ್ ಆಗೋದು ಹೇಗೆ ಅಂತೇಳಿ ಅವ್ರಿಗೆ ಏನು ಹೇಳ್ತೀರಾ ಸರ್? ಬೇಕಾದಷ್ಟು ಜನ ಇದೆ. ದರ್ಶನ್ ಜೆ ಅಂತ ಇದ್ರು, ಅವರು ತಮಿಳ್ ತಲೈವಾದಲ್ಲಿ ಆಡಿದ್ರು. ಪ್ರದೀಪ್ ನರ್ವಾಲ್ ಪೀಕೆಲ್ಲಿರುವಾಗ ಅವ್ರಿಗೂ ಕ್ಯಾಚ್ ಹೊಡೆದ್ರು ದರ್ಶನ್. ಅವ್ರು ನಮ್ಮ ಕಣ್ಣಿಗೆ ಕಾಣಿಸೇ ಇರಲಿಲ್ಲ. ನಾನು ಅದಕ್ಕೆ ಮುಂಚೆ ನಾವು ನೋಡೇ ಇರಲಿಲ್ಲ ಯಾವ ಮ್ಯಾಚಲ್ಲೂ. ಸಡನ್ ಆಗಿ ಬಂದ ಆ ಹುಡುಗ ರೈಟ್ ಕವರ್ ಇಂದ ಒಳ್ಳೊಳ್ಳೆ ಕ್ಯಾಚಸ್ಗಳು ತಗೊಂಡ್ರು ದರ್ಶನ್ ಜೆ. ಅದನ್ನ ನೋಡಿ ನಾವು ಕೂಡ ಇಂಥ ಹುಡುಗನ್ನ ನಾವು ರೆಕಮೆಂಡೇಶನ್ ಮಾಡ್ಬೋದು ಅಂತೇಳಿ ನಾವು ಅವ್ರನ್ನ ಇಟ್ಕೊಂಡು ಕೆಲವೊಂದು ಟೀಮ್ಗೆ ರೆಕಮೆಂಡೇಶನ್ ಮಾಡಿದ್ವಿ. ನೋಡಿ ಹುಡುಗ ಚೆನ್ನಾಗಿದ್ದಾರೆ, ಬ್ಯೂಟಿಫುಲ್ ಆಗಿ ಆಡ್ತಾರೆ ನೋಡಿ ಅಂತೇಳಿ ಅವರು ನಮ್ಮ ಸ್ಟಾರ್ ಮತ್ತು ಮಶಾಲ್ ಸ್ಪೋರ್ಟ್ಸ್ ಅವರು ಮಾಡಿದಂಥ NYP ಕೋಚಿಂಗ್ ಕ್ಯಾಂಪಲ್ಲೇ ಇದ್ದಂಥ ಹುಡುಗ. ಆ ಹುಡುಗ ಔಟ್ಸ್ಟ್ಯಾಂಡಿಂಗ್ ಆಡಿದ್ರು 2-3 ವರ್ಷ. ನೋಡಿ ಅವ್ರ ಪ್ರತಿಭೆ ಯಾರು ಅನ್ನೋದೇ ಗೊತ್ತಿಲ್ಲ. ಅದಾದ ನಂತರ ಅವರು ಕರ್ನಾಟಕ ಸ್ಟೇಟು ರೆಪ್ರೆಸೆಂಟೇಷನ್ ಮಾಡಿಬಿಟ್ರು ಸೀನಿಯರ್ ನ್ಯಾಷನಲ್. ಆಮೇಲೆ ಜೂನಿಯರ್ ನ್ಯಾಷನಲ್ ರೆಗ್ಯುಲರ್ ಆಡೋವಂಥದ್ದೇ ಕಷ್ಟ ಅಂಥದ್ರಲ್ಲಿ ಡೈರೆಕ್ಟ್ ಸೀನಿಯರ್ ನ್ಯಾಷನಲ್ಸ್ ಆಡಿದ್ರು. ಆ ಥರ ಪ್ರತಿಭಾನ್ವಿತರು ನಾವು ಬಹಳಷ್ಟು ಕರ್ನಾಟಕದಾದ್ಯಂತ ನಾವು ಓಡಾಡ್ತಾ ಇರ್ತೀವಿ. ಎಲ್ಲ ಕಡೆನೂ ಮ್ಯಾಚ್ ಇರೋ ಕಡೆ ಹೋಗಿ ನಾವು ಮಾಡೋವಂಥದ್ದು ಅಲ್ಲಿ ಆರ್ಗನೈಸಿಂಗ್ ಮಾಡೋವಂಥದ್ದೆಲ್ಲ ಮಾಡುವಾಗ ಪ್ರತಿಭಾನ್ವಿತ ಆಟಗಾರನ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ, ನಾವು ನೋಡ್ತಾ ಇರ್ತೀವಿ ಅವ್ರನ್ನ. ನೀವು ಬಂದು ಇಲ್ಲಿ ಆಡಿ ಅಂತ ನಾವು ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತೀವಿ. ಅಂಥವ್ರು ಬರ್ತಾರೆ, ಸುಮಾರು ಜನ ಬಂದೇ ಬರ್ತಾರೆ, ಮಿಸ್ ಆಗೋದಿಲ್ಲ. ನಮ್ಮ ಅಸೋಸಿಯೇಷನ್ ಇದೆಯಲ್ಲ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮುಖಾಂತರ ಪ್ರತಿ ಒಂದು ಡಿಸ್ಟಿಕ್ ಸೆಕ್ರೆಟರಿ ಪ್ರೆಸಿಡೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅವ್ರ ತಾಲೂಕು ಸೆಕ್ರೆಟರಿಗಳಿಗೆ ಇವ್ರಿಗೆಲ್ಲರಿಗೂ ಹೇಳಿ ಯಾರು ಪ್ರತಿಭಾನ್ವಿತರಿದ್ದಾರೆ ಅವ್ರನ್ನೆಲ್ಲರನ್ನೂ ಇಲ್ಲಿ
ಕಳಿಸ್ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ. ಅಸೋಸಿಯೇಷನ್ ಮುಖಾಂತರ ಅವ್ರು ಕಳಿಸ್ತಾರೆ. ಅದನ್ನು ನೋಡಿ ಯಾರ ಅವಶ್ಯಕತೆ ನಮಗಿದೆ, ಎಷ್ಟು ಜನ ಬೇಕಾಗ್ತದೆ ಅದನ್ನು ನೋಡಿ ನಾವು ಟೀಮ್ ಮಾಡ್ತೀವಿ.